ಸೊ ಫ್ಯೂಯಲ್ ಖಾಲಿ ಆಗಿದೆ, ಫ್ಯೂಯಲ್ ಅಪ್ ಮಾಡ್ಸೋಣ. ಸೊ ಬನ್ನಿ ಒಳ್ಳೆ ಒಂದು ಅಮೃತ ಚಹಾ ಕುಟ್ಕೊಂಡು ಬರೋಣ. ಪಾರ್ಕ್ ಥರ ಮಾಡಿದಾರಲ್ಲ, ಬಿಟ್ಟರೆ ದೇವಸ್ಥಾನ ಸರೌಂಡಿಂಗ್ ಮನುಷ್ಯನಿಗೆ ತೃಪ್ತಿ ಅನ್ನೋದೇ ಇಲ್ಲ. ಸೊ ರಾತ್ರಿ ಎಲ್ಲ ಮಳೆಯಲ್ಲಿ ಚೆನ್ನಾಗಿ ನೆಂದು ಒದ್ದೆ ಆಗಿ ರಾತ್ರಿ ಎಲ್ಲ ನಮ್ಮ ಪ್ರದೀಪ್ ಅವರು ಟಾರ್ಪಲ್ ಎಲ್ಲ ತಂದು ಕವರ್ ಮಾಡಿ ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಮತ್ತೆ ಫ್ರೆಶ್ ಅಪ್ ಆಗಿ ಬಂದು ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಬಂದಿದ್ದೀವಿ. ಇವತ್ತು ಇಫ್ ಇನ್ ಕೇಸ್ ಬಿಸಿಲಿತ್ತು ಅಂತ ಅಂದರೆ ಹೋಗೋಣ ದುರ್ಗ ನೋಡಬೇಕು. ಶಿವಮೊಗ್ಗದಲ್ಲಿ ಬೇರೆ ಆಟೋ ಎಕ್ಸ್ಪೋ ನಡೀತಿದೆ, ಅಲ್ಲಿಗೂ ಹೋಗಬೇಕು. 2 ದಿನ ಇಂದ ನಡೀತಿದೆ ಅಲ್ಲಿ. ನಾವು ಇದ್ದಾಗ ಏನೂ ಮಾಡಲ್ಲ, ನಾವು ಇಲ್ಲೇ ಇದ್ದಾಗ ಎಲ್ಲ ಮಾಡ್ತಾರೆ. ಸೊ ಅಲ್ಲಿಗೆ ಹೋಗ್ಬೇಕು. ಮಾಡಿದಾಗ ನೀನಿರಲ್ಲ. ಇಲ್ಲೇ ನಿಯರ್ ನಾವಿರೋ ಜಾಗದಲ್ಲಿ ಏನೋ ಒಂಟಿ ಕಂಬದ ಮುರುಘಾ ಮಠ ಅಂತ ಒಂದು ಮಠ ಇದೆ, ದೇವಸ್ಥಾನ ಇದೆ. ಸುಮ್ಮನೆ ವಾಕ್ ಬರೋಣ ಅಂತ ಬಂದ್ವಿ. ಸಖತ್ತಾಗಿದೆ ಅಲ್ಲಿ ಟೆಂಪಲ್ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ. ಮನೇಲಿಗೆ ಹೋಗ್ತಿದ್ದಾನೆ. ಆರ್ಚ್ ಇತ್ತು ಥರ ಮಾಡಿಬಿಟ್ಟಿದ್ದಾರೆ, ಸುಮ್ಮನೆ ಕೂರಕ್ಕೆ ಜಾಗ ಚೆನ್ನಾಗಿ ಮಾಡಿದ್ದಾರೆ. ಹಾಂ, ಈ ಬಿಸಿಲಿಗೆ ಸೊ ನಮ್ಮ ಪ್ರತಿಯವರು ಒಂದು ಶಾರ್ಟ್ ಮೂವಿ ಆಡಿಷನ್ ಕೊಡ್ತಾ ಇದ್ದಾರೆ, ಅದಕ್ಕೆ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಫೋಟೋಗ್ರಾಫರ್ ಅಶೋಕ್ ಅವ್ರ ಕೈಲಿ ಫೋಟೋ ತೆಗಿಸ್ತಾ ಇದ್ದಾರೆ. ದೇವಸ್ಥಾನದ ಪಕ್ಕದಲ್ಲಿ ಈ ತೆಂಗಿನ ತೋಟನೇ ಚೆನ್ನಾಗಿ ಪಾರ್ಕ್ ಥರ ಮಾಡ್ಯಾರ ನೋಡಿ, ಇದು ಚೆನ್ನಾಗಿದೆ ನೋಡಿ. ಸ್ವರ್ಗಕ್ಕೆ 3 ಗೇಣು ಅಂತ ಹೇಳಿದ್ರು, ಇದು 4ನೇ ಗೇಣು. ಚೆನ್ನಾಗಿದೆ ಜಾಗ. ಆದರೂ ಒಳಗಡೆ ತೆಂಗಿನ ತೋಟ ಥರ ಮಾಡಿ ಇಲ್ಲಿ ಮತ್ತೆ ಒಂದು ಏನೋ ಸಿಟ್ಟಿಂಗ್ ಹಾಕೋದಿಕ್ಕೆ ಒಂದು ಮಂಟಪ ಥರ ಇದೆ. ಇಲ್ಲಿ ಚೆನ್ನಾಗಿದೆ ಜಾಗ ಅಲ್ವಾ. ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸ್ ಚೆನ್ನಾಗಿರುತ್ತೆ ಒಂದ್ಸರಿ. ಈಗ ಟಾಪಲ್ಲಿದ್ದೀವಿ ನೋಡಿ, ಫುಲ್ಲು ತೋರಿಸ್ತೀನಿ ಜಾಗ ಎಷ್ಟು ಚೆನ್ನಾಗಿದೆ. ಫುಲ್ ಗ್ರೀನರಿ, ಮಳೆ ಬಂದು ಎಲ್ಲ ಫ್ರೆಶ್ ಆಗಿಬಿಟ್ಟಿದೆ ಒಂದು ರೌಂಡು ತೋಟ ಪೂರ್ತಿ. 2 ವರ್ಷದಲ್ಲಿ ಆಗ್ಬೇಕು. ಅಪ್ಪ ಅವ್ನ್ ರೆಡಿದಾನೆ, ಅವ್ರ ಮನೆಗೆ ಮಾಡ್ತಾ ಇಲ್ಲ. ಅವ್ರ ಮನೆಗೆ ಇನ್ನೂ ಚಿಕ್ಕ ಪಾಪು ಅನ್ಕೊಂಡ್ ಬಿಟ್ಟು. ಚಿಕ್ಕ ಪಾಪು? ನೀನ್ ಚಿಕ್ಕ ಪಾಪುನ? ಚಿಕ್ಕ ಪಾಪು ಅಂತ ಕರೀತಾರ ಅವನಿಗೆ ಮನೆಯಲ್ಲಿ? ಲೋ 4 ಮಕ್ಕಳು ಸೇರಿಸ್ರೆ ನೀನು ಒಬ್ಬ ಆಗ್ತೀವಿ ಚಿಕ್ಕ ಪಾಪುನ ನೀನು. 4-5 ವರ್ಷದಿಂದ ಪೊಲೀಸ್ ಗೌರ್ಮೆಂಟ್ ಜಾಬ್ ಇರೋ ಹುಡುಗಿನೇ ಗಂಡ್ ಕೇಳಕ್ ಬಂದಾಗ ಅವ್ರಮ್ಮ ನಮ್ಮ ಮಗು, ನಮ್ದು ಇನ್ನೂ ಚಿಕ್ಕ ಮಗು, ನಾವ್ ಇವಾಗ್ಲೇ ಮದುವೆ ಮಾಡಲ್ಲ ಮಗು. ನೋಡಿ, ಯಾರು ಹೆಣ್ ಕೇಳಕ್ ಬರ್ಬೇಡಿ, ಇದು ಇನ್ನು ಚಿಕ್ಕ ಪಾಪು, ಇನ್ನು ಬೆಳೆಯೋ ವಯಸ್ಸಿದೆ. ಹೇಳ್ಬೇಡಿ, ತುಳಿತಾ ಇದಾರೆ ಸುಮ್ನೆ ಏನೋ ಹೇಳ್ಬಿಟ್ಟು. ಹ್ಯಾಂಡ್ಸಮ್ ಆಗಿದ್ದಾನೆ ಹುಡುಗ ಅಂತ. ಇನ್ನು ಚಿಕ್ಕ ಪಾಪು, ಇವನು ಹುಡುಗ ಅಲ್ಲ, ಇವನು ಇಮೇಜ್ ಹಾಳು ಮಾಡ್ತಿದ್ದಾರೆ. ಇದಕ್ಕೆ ಪ್ರೂಫ್ ನಮ್ಮ ಪ್ರದೀಪ್ ಅವರು ಇದ್ದಾರೆ. ಅದನ್ನ ಹೇಳಿರೋದು ಅಶೋಕ್ ಅವರ ಮಮ್ಮಿ. ಸ್ವರ್ಗಕ್ಕೆ 4ನೇ ಸ್ವರ್ಗ ಹೇಗಿತ್ತು? ಏನ್ ಅಣ್ಣ ಹೇಳೋದು? ಏನ್ ಅಣ್ಣ ಅಂತ ಗೊತ್ತಿಲ್ಲ, ಗೊತ್ತಿದೆ ಗೊತ್ತಿಲ್ಲ ಅಂತ. ಓ, ಹುಣ್ಸೆ ಹಣ್ಣು ಕಣ ಇದು. ಇನ್ನೇನು ಹುಣ್ಸೆ ಇದು? ಇದು ಹೂವು. ಅದು ಹೂವು ಕಣ, ಹಣ್ಣಲ್ಲ. ಕಣ, ನಾನು ಅದನ್ನ ಹೇಳಿದ್ದು. ನೀನೇನ್ ಕೇಳಿದ್ದು? ಯಾವ ಹಣ್ಣು ಅಂತ ಕೇಳಿದೆ. ನೀನ್ ಯಾವ ಹೂವು ಅಂತ ಕೇಳಿದ್ಯಾ? ಸ್ವರ್ಗಕ್ಕೆ 4 ಗೇಣಿರುವಂತಹ ಈ ಮುರುಘಾ ತಾಣವನ್ನು ನೋಡ್ಕೊಂಡು ಮತ್ತೆ ರಿಟರ್ನ್ ಹೋಗ್ತಾ ಇದೀವಿ. ಇವಾಗ ಟೈಮ್ ಆಯ್ತು ನಮಗೆ. ನಮ್ಮ ಪುಣ್ಯಕ್ಕೆ ಇವತ್ತು ಸಖತ್ತಾಗಿ ಬಿಸಿಲಿದೆ. ಬಿಸಿಲಿಂಗೆ ಇದ್ರೆ ಅಲ್ಲಿ ಸ್ಟಾಪ್ ಹಾಕೊಂಡು ರೈಡ್ ಮಾಡ್ಕೊಂಡು ಅಲ್ಲೇ ಫೋಟೋ ಶೂಟ್ ಮಾಡ್ಕೊಂಡು ಇನ್ನೂ ಹೋಗ್ಬೋದು ನಾವು. ಈ ಬಿಸಿಲಿ ನೀನ್ ರೈಡಿಂಗ್ ಜಾಕೆಟ್ ಹಾಕೊಂತೀಯಾ? ಓ, ಯಾಕಾಗಲ್ಲ, ಆರಾಮ್ ಹಾಕೊಂತ. ಶಕ್ಯ ಆಗುತ್ತೆ. ಅದು ಆಗ್ತಾ ಇರುತ್ತೆ. ನಮ್ದು ಒಂಥರ ಇಂಟರ್ ಟರ್ಬೋ ಕೂಲರ್ ಎಸಿ ಒಳಗಡೆನೆ ಎಸಿ ಇದೆಯಾ? ಒಳಗಡೆ ಎಸಿ ಇದೆ. ನಾವು ಕಾಸ್ಟ್ಲಿ ಕೊಟ್ಟು. ನಮ್ದೆಲ್ಲ ನಾರ್ಮಲ್ಲು. ಪ್ರದೀಪ್ ಅವರು ಒಳಗಡೆ ವೆಂಟಿಲೇಷನ್ ಆಗೋ ಥರದ್ದು ಜಾಕೆಟ್ ತೊಗೊಂಡಿದ್ದಾರೆ. ಸ್ವಲ್ಪ ರಿಚ್ ಕಿಡ್ ಅವರು. ರೈಡಿಂಗ್ 2-3 ಕಡೆ ಏನಾರು ಹರ್ಕೊಂಡಿದ್ದಾನೆ ಅನ್ಸುತ್ತೆ, ಗಾಳಿ ಬರಲಿ ಅಂತ. ನೋಡಿ, ಇಲ್ಲಿಂದ ಕನೆಕ್ಷನ್ ಇರೋದು. ಕರೆಕ್ಟಾಗಿ ಪಾರ್ಕ್ ಥರ ಮಾಡಿದಾರಲ್ಲ, ಅಲ್ಲಿಂದ ಎಂಟ್ರಿ ಕೊಟ್ಟರೆ ದೇವಸ್ಥಾನ ಸರೌಂಡಿಂಗ್ ಪೂರ್ತಿ ಈ ಥರ ಇದೆ ನೋಡಿ. ಸಕ್ಕತ್ತಾಗಿದೆ ಇದೊಂಥರ. ದೇವಸ್ಥಾನ ಹಿಂದ್ಗಡೆ ಇಲ್ಲಿ ಕಲ್ಯಾಣಿ ಇದೆ, ಇದು ಚೆನ್ನಾಗಿದೆ. ಇಲ್ಲೂ ಸಖತ್ತಾಗಿ ಬರುತ್ತಲ್ವಾ ಫೋಟೋಶೂಟು. ಬಟ್ ಬಿಸಿಲಾಯ್ತು ಸ್ವಲ್ಪ ಜಾಸ್ತಿ.
ವೆದರ್ ಸ್ವಲ್ಪ ಚಿಲ್ಲಾಗಿದ್ರೆ ಸಾಕು. ಬಟ್ ಇಷ್ಟೊತ್ತಲ್ಲಿ ಹಿಂಗೆ ಹೊಡಿತಿರೋ ಡೆಡ್ ಆಪೋಸಿಟಾಗಿ ಬರುತ್ತೆ ಮಧ್ಯಾಹ್ನ ಹೊತ್ತು ಮಳೆ. ನೋಡೋಣ ಜೈ. ಸೊ ಮುರುಘಾ ಮಠದ್ದು ಪಾರ್ಕ್ ಎಲ್ಲ ಸುತ್ತಾಡ್ಕೊಂಡು ರಿಟರ್ನ್ ಹೋಗ್ತಾ ಇದೀವಿ. ಇವಾಗ ಹೋಗಿ ಫಂಕ್ಷನಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರೂಮಿಗೆ ಹೋಗಿ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು. ಹೊರಡ್ತಾ ಆನ್ ದ ವೇ ನಿನ್ನೆ ಪ್ಲ್ಯಾನ್ ಆಗಿದ್ದು ನಮ್ಮದು ಫೋಟೋಶೂಟ್ ಏನಾದ್ರು ಮಾಡಬೇಕು ಅಂತ. ನಿನ್ನೆ ಮಳೆಯಿಂದ ಏನೂ ಮಾಡೋಕ್ಕಾಗಿಲ್ಲ. ಬಿಸಿಲು ಹಿಂಗೆ ಇದ್ದರೆ ಅಲ್ಲಲ್ಲಿ ಸ್ಟಾಪ್ ಹಾಕ್ಕೊಂಡು ಬೇಕಾದರೆ ಸ್ವಲ್ಪ ಹೊತ್ತು ಎಲ್ಲ ಫೋಟೋಶೂಟು ಏನು ಬೇಕೆಲ್ಲ ವಿಡಿಯೋ ಮಾಡಿಕೊಂಡು ಹೋಗ್ಬೋದು. ಮಿಸ್ಟರ್ ಅಶೋಕ್ ಹೊರಡೋವರೆಗೂ ಎಲ್ಲ ಬಿಸಿಲಿತ್ತು ಚೆನ್ನಾಗಿ. ಈಗ ಹೊರಡೋ ಟೈಮಿಗೆ ಮತ್ತೆ ಸ್ವಲ್ಪ ಕ್ಲೌಡ್ ಆಗಿದೆ ನೋಡಿ. ಬ್ಯಾಟ್ಮ್ಯಾನ್ ಥರ ರೆಡಿ ಆಗಿದ್ದಾರೆ ನಮ್ಮ ಪ್ರೋ ರೈಡರ್ ಪ್ರದೀಪ್ ಅವರು. ಸಪೋರ್ಟಿಂಗ್ ರೋಲ್ ಇದೆ ಈ ಕಡೆ. ಸಜೆಸ್ಟರ್ ಅಂತ ಹೇಳೋ ಸಜೆಸ್ಟರ್ ಇದ್ದಾರೆ ಇಲ್ಲಿ. ಸಜೆಸ್ಟರ್ ಪಕ್ಕದಲ್ಲಿ ಕುತ್ಕೊಂಡು ಸಜೆಸ್ಟ್ ಮಾಡ್ತಾ ಇರ್ತಾರೆ ಎಲ್ಲ ರೂಟ್ನ. ಸೊ ನಮ್ಮದು 2 ಪಾಕೆಟ್ ರಾಕೆಟ್ಸ್ ರೆಡಿ ಇದೆ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೀವಿ. ಆನ್ ದ ವೇ ಗೋಪುರದಲ್ಲಿ ಸ್ವಿಚ್ ಮಾಡಿಕೊಂಡು ರೈಡ್ ಸ್ಟಾರ್ಟ್ ಮಾಡೋಣ ಮತ್ತೆ ಇವಾಗ. ದಿಸ್ ಇಸ್ ದ ಫಸ್ಟ್ ಟೈಮ್ ವೇರಿಂಗ್ LS2. ನೋಡು ನೀನು ಹಾಕೊಂಡಿರೋದೆಲ್ಲ ತೋರ್ಸೋದು ಬೇಡನ. ವಿಡಿಯೋಗ್ರಾಫರ್ ನಿನಗೆ ನಿಜವಾಗ್ಲೂ ಹಿಂಗೆ ಮಾಡ್ತೀರಾ ಸ್ಯಾಲ್ರಿ ಕಟ್ ಮಾಡ್ತೀನಿ ನೋಡೋದಲ್ಲ. ಸೀರಿಯಸ್ ಹೇಳ್ತೀನಿ. ನೀವು ಭಾರಿ ಸ್ಯಾಲ್ರಿ ಕೊಡ್ತಾರೆ ಇವಾಗ. ಸೊ ನೋಡಿ ಅಶೋಕ್ನ ನಾನು ಪ್ರೊಫೆಷ್ನಲ್ ಕ್ಯಾಮ್ರಾಮನ್ ಅಂತ ಅಂದ್ಬಿಟ್ಟು ಹೈರ್ ಮಾಡ್ಕೊಂಡ್ರೆ ಸರಿ ವಿಡಿಯೋ ಮಾಡ್ತಿಲ್ಲ. ಸೊ ಅದಕ್ಕೆ ಸ್ಯಾಲ್ರಿ ಕಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಕ್ಯಾಪ್ಚರ್ ಮಾಡ್ದಲ್ಲೇ ಇರೋದಕ್ಕೆ ಅಶೋಕ್ಗೆ ಪೆಟ್ರೋಲ್ ಹಾಕ್ಸ್ಬೇಕು ನನಗೆ. ಮಗ ನಾನಿನ್ನು ಮುಂದೆ ಹೋಗೋಣ ಬೇಗ. ಮತ್ತೆ ಸಿಗೋಣ. ಓಕೆ ಪರವಾಗಿಲ್ಲ, ಸ್ವಲ್ಪ ಬಿಸಿಲೇ ಇದೆ. ಅಲ್ಲಿ ತುಂಬ ಕ್ಲೌಡ್ ಆಗಿದ್ದ ಥರ ಕಾಣಿಸ್ತಿತ್ತು ಊರೊಳಗಡೆ. ಮೇನ್ ರೋಡಿಗೆ ಬಂದಮೇಲೆ ಬಿಸಿಲಿದೆ, ಕ್ಲೌಡ್ ಏನು ಜಾಸ್ತಿ ಇಲ್ಲ. ರೋಡ್ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ರೋಡ್ ಮಾತ್ರ ಸಖತ್ತಾಗಿದೆ ಶಿವಮೊಗ್ಗದಿಂದ ಇಲ್ಲಿವರೆಗೂ. ಹಿಂದುಗಡೆ ಪ್ರದೀಪ್ ಮತ್ತು ಅಶೋಕ್ ಬರ್ತಿದ್ದಾರೆ. ಸೊ ಅವ್ರಿಗೂ ವೆಯ್ಟ್ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಟ್ರಾಫಿಕ್ ಎಲ್ಲ ಕಮ್ಮಿ ಆದಮೇಲೆ ಒಳ್ಳೆ ಕ್ರೇಜಿ ರೈಡ್ ಮಾಡೋಣ. ಸೊ ಫ್ಯೂಯಲ್ ಖಾಲಿ ಆಗಿದೆ, ಫ್ಯೂಯಲ್ ಅಪ್ ಮಾಡಿಸೋಣ. ಹಿಂಗಿರ್ಬೇಕು ನೋಡಪ್ಪ ವೆದರ್ ನಮಗೆ ಆರಾಮಾಗಿ ಪೀಸಾಗಿ. ಇದೇ ಹಿಡಿತಾರೆ ಹೋಗು. ಏನಂದ್ರ ಇಲ್ಲ ಅಂದ್ರ ಸರಿ ನಡಿ. ಫ್ಯೂಯಲ್ ಹಾಕ್ಸಿ ಆಯಿತು. ಒಳ್ಳೆ ಒಂದು ಜಾಲಿ ರೈಡ್ ಮಾಡೋಣ. ಪ್ರಾಬ್ಲಮ್ ಏನಂತಂದರೆ ಹಿಂದ್ಗಡೆ 2 ಬ್ಯಾಗ್ ಕಟ್ಕೊಂಡಿದ್ದೀನಿ ರೋಪ್ ಹಾಕ್ಬಿಟ್ಟು. ಅದು ಆ ಕಡೆ ಈ ಕಡೆ ಇದಾಗ್ಬಿಡುತ್ತೆ. ಸಂಡೇ ಎಲ್ಲ ರೋಡ್ ಫ್ರೀ ಇದೆ ನೋಡಿ. ಅಲ್ಲಷ್ಟೇ ಊರ ಹತ್ರ ಸ್ವಲ್ಪ ಟ್ರಾಫಿಕ್ ಇತ್ತು. ಇಲ್ಲಿ ಮೇನ್ ರೋಡಲ್ಲಿ ಫುಲ್ ಫ್ರೀ ಇದೆ. ಏನು 1 ಅವರ್ 1.5 ಅವರಿಗೆಲ್ಲ ಹೋಗ್ಬಿಡ್ತೀವಿ. 70 ಕಿಲೋಮೀಟರ್ ಅಷ್ಟೇ. ಆ್ಯಕ್ಚುಲಿ ಕರೆಕ್ಟಾಗಿ ಈ ಸೀಸನ್ ಸ್ಟಾರ್ಟ್ ಆದಾಗ ಆಗುಂಬೆ ಸೈಡ್ ಹೋಗಬೇಕು. ಆಗುಂಬೆ ಚಾರ್ಮುಡಿ ಘಾಟ್ ಸೈಡ್ ಹೋಗಬೇಕು. ಸ್ಟಾರ್ಟಿಂಗ್ ಏನು ಸ್ವಲ್ಪ ದಿನ ಮಳೆ ಆಗುತ್ತಲ್ಲ ಆ ಟೈಮಲ್ಲಿ ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇನ್ನೇನು ಸ್ಟಾರ್ಟ್ ಆಯ್ತಲ್ಲ ಅದೇ ಕೆಲಸ. ಲಾಸ್ಟ್ ಟೈಮೆಲ್ಲ ನಾನು ಆ ಥರ ಹೋದಾಗ ಬ್ಲಾಗ್ ಮಾಡಿರಲಿಲ್ಲ. ಈ ಸರಿ ಬ್ಲಾಗ್ ಮಾಡ್ತೀನಲ್ಲ ಅವಾಗ ಗೊತ್ತಾಗುತ್ತೆ ನಿಮಗೆ. ಯಾರೋ ನಮ್ಮೂರೇ ಹೋಗ್ತಾ ಇದ್ದಾರೆ ಫಂಕ್ಷನಿಗೆ ಬಂದವರು ಕಿಯಾದಲ್ಲಿ. ಇದು ಚೆನ್ನಾಗಿದೆ ರೋಡ್. ಇಲ್ಲಿಂದ ಬನ್ನಿ ಒಂದು ಒಳ್ಳೆ ಸ್ಟ್ರೆಚ್ ಹೊಡೆಯೋಣ. ಕಾರ್ನರ್ ಇದೆ ನೋಡಿ, ಹೆವಿ ಇದೆ ಕಾರ್ನರು. ಇಲ್ಲೊಂದು ಸ್ವಲ್ಪ ದೂರ ಅಷ್ಟೇ. ಸಖತ್ತಾಗಿದೆ ಕಾರ್ನರ್. ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಕರ್ವು. ಅವ್ರ ಕಾರವರೆಲ್ಲ ಬರ್ತಾ ಈ ಕಡೆ ಬಂದುಬಿಡ್ತಾರೆ ಪೂರ್ತಿ. ನನ್ನ ಬ್ಯಾಗ್ ಕತೆ ಏನಾಗುತ್ತೋ ಗೊತ್ತಿಲ್ಲ. ಹಿಂದ್ಗಡೆ ನಾನು ಕಟ್ಕೊಂಡಿರೋದು ಅಶೋಕ್ದು ಮತ್ತು ಪ್ರದೀದು ಬ್ಯಾಗು. ನನ್ನ ಬ್ಯಾಗ್ ಅವ್ರ ಹತ್ರ ಇದೆ. ಕಾರ್ನರಲ್ಲಿ ನಾನು ಮಲಗಿಸ್ಕೊಂಡು ಹಂಪ್ಸ್ ಬಂದಾಗ ಲೂಸ್ ಆಗಿಬಿಡತ್ತೆ ಇದು ಕಟ್ಟಿರೋದು. ನೋಡಿ ನಮ್ಮ ಅಣ್ಣ ತಮ್ಮದಿರು ಬರ್ತಾ ಇದ್ದಾರೆ ಎದುರುಗಡೆ. ಹೆಂಗೆ ಬಾ 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 ಬಾ. ಹಾಂ ವೆದರ್ ಮಾತ್ರ ಚೆನ್ನಾಗಿ ಸಪೋರ್ಟ್ ಮಾಡ್ತಿದೆ ನಮಗೆ. ಸದ್ಯ ಮಳೆ ಬಂದಿಲ್ಲ ಅಂತಂದರೆ ಹಿಂಗೆ ಒಳ್ಳೆ ಜಾಲಿ ರೈಡ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ನಿಧಾನಕ್ಕೆ ಒಳ್ಳೆ ನಿಲ್ಸ್ಕೊಂಡು ಮಳೆ ಬರುತ್ತೆ ಅಂತ ಹೋಗ್ಬೇಕು. ಅಲ್ಲಿ ಯಾವುದೋ ರೆಸ್ಟೋರೆಂಟ್ ಥರ ಇತ್ತು, ಹೋಗ್ಬೋದಾ ಅಂತ.
ಅಲ್ಲೆಲ್ಲರೂ ಕಾಣಿಸ್ತಾ ನಿಲ್ಸು. ಅಡಿಕೆ ನಾಡು ಎಂಟ್ರಿ ಕೊಡ್ತಿದ್ದಂಗೆ ಟ್ರ್ಯಾಕ್ಟ್ರು ತುಂಬ ಅಡಿಕೆ ಹಾಕೊಂಡು ಹೋಗ್ತಾ ಇದ್ದಾರೆ ನೋಡಿ. ನಮ್ಮ ಚನ್ನಗಿರಿ ಮಲೆನಾಡು ಅಮೃತ್ ಚಹಾ ಅಂಗಡಿ ಸಿಕ್ಕಿದೆ ಒಂದು. ಓ ಒಳ್ಳೆ ಸಖತ್ತಾಗಿರೋದು ಯಾವುದೋ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ, ಬಾರ್ ಆ್ಯಂಡ್ ರೆಸ್ಟೋರೆಂಟು. ಚೆನ್ನಾಗಿದೆಯಲ್ಲ ಆ್ಯಂಬಿಯನ್ಸ್ ಎಲ್ಲ. ನಾನ್ ವೆಜ್ ಎಲ್ಲ ಸಿಗುತ್ತಲ್ಲ ಫ್ಯಾಮಿಲಿ ರೆಸ್ಟೋರೆಂಟ್ ಅಂದರೆ, ಬರ್ಬೋದು. ಏನು ಎಷ್ಟು ಕಿಲೋಮೀಟ್ರ್ ಇದೆ ಇದು? ಒಂದು 30 ಇರ್ಬೋದು. ಹಾಂ ಯಾವ್ದೈತೆ ರೋಡಲ್ಲಿ? ಯಾವುದು ಇಲ್ಲ. ಆಯ್ತು ನಿಲ್ಸಿರಲ್ಲ ಆಲ್ರೆಡಿ, ಬರ್ರಿ. ಹ್ಞೂ ಬಾ ನೋಡೋಣ, ಒಂದು ಟೇಸ್ಟ್ ನೋಡೋಣ ಹೆಂಗಿರುತ್ತೆ. ಶೆಕೆ ಆಗ್ತಿಲ್ಲ ನಿನಗೆ? ಗ್ಲೌಸ್ ಶೆಕೆ ಆಗ್ತಿಲ್ಲ? ಅದೇ ಸ್ವಲ್ಪ ಬಟ್ಟೆದಲ್ಲ ಅದಕ್ಕೆ. ನನಗೇನೋ ಡೌಟ್, ಫ್ರಂಟಲ್ಲಿತ್ತು, ಹಿಂದ್ಗಡೆ ಇರಲಿಲ್ಲ ಅದು. ಸೊ ಬನ್ನಿ ಒಳ್ಳೆ ಒಂದು ಅಮೃತ್ ಚಹಾ ಕುಡ್ಕೊಂಡು ಬರೋಣ ಮಲೆನಾಡಿಂದ. ಹೇಳ್ದ ಅಶೋಕ, ಬ್ಯಾಗ್ ಹಾಕೊಂಡಿರೋ ಥರ ಫೀಲ್ ಆಗ್ತಿದೆ. ಇದು ಹೆವಿ ಇದೆ. ಬೆಲ್ಲದ ನಮ್ಗೆ ನಾರ್ಮಲ್ ಹೇಳಪ್ಪ. ಬಟ್ಟೆ ಶೆಕೆ ಆಗ್ತಿದೆ. ಮಳೆ ಬರುತ್ತೆ ಬಿಸಿಲು ಅಂತ ಅಂದ್ವಿ, ಹಿಗ್ಗಾಮುಗ್ಗ ಬಿಸಿಲು ಬಂದು ಶೆಕೆ ಆಗ್ತಿದೆ. ಇವಾಗ ರೆಸ್ಟ್ ಮಾಡ್ತಾ ಇದ್ದಾನೆ ಪ್ರದೀಪ್. ಬಂದಿರೋ 40 ಕಿಲೋಮೀಟ್ರಿಗೆ ರೆಸ್ಟ್ ಮಾಡ್ತೇನೆ. ಇನ್ನೂ 100 ಕಿಲೋಮೀಟ್ರು 150 200 ಹೋಗ್ತಾ ಇರುತ್ತೆ. ಟೋಟಲ್ ಹೇಳೋ, ಬರೀ 40 70 ಕಣ ಟೋಟಲು. ಬಿಸಿಲು ಅಲ್ಲ. ಅಲ್ಲಿಂದ ಇಲ್ಲಿಗೆ ಎಷ್ಟು ಬಂದಿರೋದು? 40 ನೆನಪಿಲ್ವಾ? ಅಣ್ಣನ ರೈಡಿಂಗ್ ನೆನಪಿಲ್ವಾ? ಈ ಹೊಳೆಹೊನ್ನೂರು ಬ್ರಿಡ್ಜಲ್ಲಿ ದೊಡ್ಡ ವೆಹಿಕಲ್ಸ್ ಬಂತು ಅಟ್ ಎ ಟೈಮ್ ಅಂತ ಅಂದರೆ ಪಾಸ್ ಆಗಲ್ಲ ಒಟ್ಟಿಗೆ. ನೋಡಿ, ಒಂದು ಬಸ್ ಬಂದು ಮತ್ತೆ ಪಕ್ಕದಲ್ಲಿ ಇನ್ನೊಂದು ಬಂತು ಅಂದರೆ ಪಾಸ್ ಆಗಲ್ಲ. ವೆಯ್ಟ್ ಮಾಡಿ ಒಂದು ಲೈನ್ ಅವರು ವೆಯ್ಟ್ ಮಾಡಿ ಹೋಗಬೇಕು. ನಾನು ಹೆಚ್ಚು ಕಮ್ಮಿ PUC ಇದ್ದಾಗಿಂದನೂ ಇದೇ ಥರ ಸಿಸ್ಟಮ್ ಇಲ್ಲಿ. ಬೈಕು ಕಾರೆಲ್ಲ ಓಕೆ, ಬಸ್ಸು ಲಾರಿ ಒಟ್ಟೊಟ್ಟಿಗೆ ಅಟ್ ಎ ಟೈಮ್ ಬಂತು ಅಕ್ಕಪಕ್ಕ ಅಂತಂದರೆ ಸ್ವಲ್ಪ ಕಷ್ಟ. ನಾವು ಇವಾಗ ತುಂಬ ವೆಯ್ಟ್ ಮಾಡೋ ಥರ ಆದಾಗ ಈ ಥರ ನುಸ್ಕೊಂಡು ಹೋಗ್ಬಿಡ್ತೀವಿ ಸಂಧಿ ಮೂಲೆಯಲ್ಲಿ. ಹೊಳೆಹೊನ್ನೂರಿಗೆ ಹೋಗ್ಬೇಕಾದ್ರೆ ಈ ಕಡೆ ಕುಳ್ಳಿ ರೋಡಲ್ಲಿ ಒಂದು ಜಾಮ್ ಆಗುತ್ತೆ ಅಂದರೆ ಅಷ್ಟೇ ಸಲ. ನಾವು ಶಾರ್ಟ್ ಕಟ್ಟಲ್ಲಿ ಹೋಗ್ಬಿಡೋಣ. ನಾನು ಶಾರ್ಟ್ ಕಟ್ಟಲ್ಲಿ ಹೋದರೆ ನಮ್ಮ ಪ್ರದಿ ರೋಡಲ್ಲಿ ಬರ್ತಾನೆ, ನಮ್ಮ ಪ್ರದಿ ರೋಡಲ್ಲಿ ಬಂದರೆ ನಾನು ಶಾರ್ಟ್ ಕಟ್ಟಲ್ಲಿ ಹೋಗ್ತೀನಿ. ಯಾರೋ ಫ್ಯಾಮಿಲಿ ಹೋಗ್ತಾ ಇದ್ದಾರೆ ಎರ್ಟಿಗಾದಲ್ಲಿ, ಟಾಟಾ ಮಾಡ್ತಾ ಇದ್ದಾರೆ ನೋಡಿ. ಆ ಮಕ್ಕಳು ಟಾಟಾ ಮಾಡ್ತಾ ಇದ್ದಾರೆ ಒಳಗಡೆಯಿಂದ. ಅವ್ರ ಅಮ್ಮಂಗೂ ಕರೆದ್ಬಿಟ್ಟು ಟಾಟಾ ಮಾಡಿ ಅಂತ ಹೇಳ್ತಿದ್ದಾರೆ. ಅದು ಬೈಕಿಗಿರೋ ಕ್ರೇಜ್, ಏನೇ ಕಾರ್ ಇದ್ರು. ಬ್ಯಾಗ್ ಇಟ್ಬಿಟ್ಟು ಬಾ, ಜಾಕೆಟೆಲ್ಲ ಬಿಚ್ಚಿ. ಹಾಂ, ದಿಲ್ಲಿ ಕೊಟ್ಟೋಗ್ಬೇಕು. ಹೋಗ್ತಾ ಆನ್ ದ ವೇ ನಾವು ಅಶೋಕಂಗೆ ಹೆಲ್ಮೆಟ್ ತೊಗೊಳ್ಳೋದೇ ಮರ್ತುಬಿಟ್ವಿ. ಅವಾಗ ಈ ಪುಣ್ಯಾತ್ಮನಿಂದ ಒಂದು ಟ್ರೆಮೆಂಡಸ್ ಹೆಲ್ಮೆಟ್ ಇಸ್ಕೊಂಡು ಹೋದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ಹೆಲ್ಮೆಟ್, ಟ್ರೆಮೆಂಡಸ್ ಹೆಲ್ಮೆಟ್, ಮಾರ್ವಲಸ್ ಹೆಲ್ಮೆಟ್. ಒಂದು ಅವಾಗಿಂದ ತಲೆ ತಿಂತಿದ್ದ. 150 ರೂಪಾಯಿ ಲಾಸ್ ಆಯಿತು, 150 ರೂಪಾಯಿ ಲಾಸ್. ಹಾಯ್ ಬ್ರೋ, ವಾಟ್ಸಪ್. ನಿಮ್ಮ ಅಣ್ಣ ಬರಬೇಕು, ಮತ್ತೆ ಶುರು ಹಚ್ಕೊಂಡಿದ್ದಾರೆ ದಾಲಿ ಅಂತ ಅನ್ಕೊಂತಾರೆ. ನಿಧಾನಕ್ಕೆ ಪೀಸಾಗೆ ಬರ್ತಿದ್ವಿ. ಆಟ ಎಕ್ಸ್ಪೋ ಹೋಗ್ಬೇಕು ಅಂತ ಬೇಗ ಬಂದ್ರೆ ಅವನಜ್ಜಿ ಎಲ್ಲ ಒಂದಿನಕ್ಕೆ ತೆಗ್ದ್ಬಿಟ್ಟಿದ್ದಾರೆ. 2 days ಅಂತ ಇನ್ವಿಟೇಷನ್ ಕಳಿಸಿ ಸುಮ್ಮನೆ ಹೋದ್ವಿ. ಅಲ್ಲೆಲ್ಲ ಎತ್ತಾಗ್ತಿದ್ರು ನೋಡಿ. ಪಾಪ ನಮ್ಮ ಅಬ್ಬಿ ಬೇರೆ ಭದ್ರಾವತಿಯಿಂದ ಕರ್ಸ್ಕೊಂಡೆ, ಅವನು ಆಗ್ಲಿಂದ ತಲೆ ತಿಂತಿದ್ದ. 150 ರೂಪೀಸ್ ಖರ್ಚಾಗ್ಬಿಡ್ತು, 150 ರೂಪೀಸ್ ಖರ್ಚಾಗ್ಬಿಡ್ತು ಅಂತ ತಲೆ ತಿಂತಿದ್ದಾನೆ ಅವಾಗಿಂದ. ಅವನಿಗೆ ಅಂತ ನಾ ಗಿಫ್ಟಾ ನೋಡು, ಅಶೋಕನ್ ಗಿಫ್ಟಿಗೆ ಅಂತ ತಂದಿದ್ದಾನಂತೆ ಮಧು. ನೋಡು ಮಧು ಗಿಫ್ಟ್ ಕೊಟ್ಟಿದ್ದಾನೆ ರೈಡಿಂಗಿಗೆ ಅಂತ ಕೇಳ್ತಾ ಇದೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಮಧು, ತುಂಬಾ ಖುಷಿ ಆಯ್ತು. ಅಂಗಡಿಗೆ ಬಂದಿದ ತಕ್ಷಣ ಎತ್ಕೊಟ್ಬಿಟ್ಟೆ. ವಾಪಸ್ ಕೊಡ್ಬೇಕಾ? ಅದು ಚೆನ್ನಾಗಿದೆ ಆಕ್ಚುಲಿ. ಯಾವುದು ಇದು? ಇದು ಚೆನ್ನಾಗಿದೆಯಲ್ಲ, ಅದು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇದು 150 ನಾ? If we gives for 150, I'll buy this at right now. ಮಾತಾಡೋಂತ ಬಿಟ್ರೆ ಸುಮ್ಮನೆ. ಬಾಯ್ ಬಾಯ್, ಮತ್ತೆ ಸಿಗೋಣ. ನೆಕ್ಸ್ಟ್ ವೀಕ್. ಅದ್ರ ಮಧ್ಯೆ ಮಧ್ಯಾಹ್ನ ಆದ್ರೆ
ಸರಿ. ನೋಡು ಇದು ಕಲರು ಅಷ್ಟು ಒಂಥರ ಜಾತ್ರೆ ಟೈಪ್ ಅನ್ಸಲ್ಲ, ಅದು ಎಲ್ಲೋ ಸ್ವಲ್ಪ. ಹಾಂ, ಮ್ಯಾಚ್ ಇದೆಯೇನೋ ಈ ವೀಕು? ಇಲ್ಲ, ಹಂಗಂತೀಯ 2 ದಿನ ಫೋನ್ ಮಾಡ್ತೀವಿ, ಹೋಗು ಮ್ಯಾಚ್ ಇದೆ ಕಣೋ ಅಂತ. ಬಾಯ್. ಸೊ ನಮ್ಮ ಬಾಯ್ಸ್ ಎಲ್ಲ ಹೋದ್ರು ಮನೆಗೆ. ಸೊ ನಾವು ಈಗ ಮನೆಗೆ ಹೋಗ್ತಾ ಇದೀವಿ, ಟೈಮ್ ಆಗಿದೆ. ನೋಡಿ ಯಾರು ಮಧು? ಅದು ನಮ್ಮ ಮಧು ಅವ್ರ ಹುಡುಗಿ ತೋರಿಸ್ತಿದ್ದಾನೆ, ಅಡ್ವರ್ಟೈಸ್ಮೆಂಟಿಗೆ ಹುಡುಗಿ ಕೈಲೇ ಫೋಟೋ ಶೂಟ್ ಮಾಡಿಸಿದ್ದಾನೆ. ಹಂಗೆ ಹೇಳ್ಕೊ, ಎಂಡಿಂಗ್ ಮಾಡೋದು ಚೆನ್ನಾಗಿದೆ. ಐ ಹೋಪ್ ಈ ವ್ಲಾಗ್ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂತೀನಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.